ನೋಡೋಣ. ಥ್ಯಾಂಕ್ ಯು. ಸ್ವಾಗತವನ್ನು ಕೋರುತ್ತಾ ಈಗ ಟ್ರೈಲರ್ ಲಾಂಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸ್ವಾಗತ. ಎಲ್ಲ ಪತ್ರಿಕೋದ್ಯಮದ ಎಲ್ರಿಗೂ ಸ್ವಾಗತ. ಎಲ್ರಿಗೂ ಸ್ವಾಗತ. ನಮ್ಮ ನಿರ್ಮಾಪಕರಾದ ಪಾರ್ಥಸಾರಥಿಯವರು, ನಮ್ಮ ಗುರುಗಳಾದ ಸಾಗರ್ ಅವರು, ಪಾರ್ಥಿಬನ್ ಸರ್, ಎಲ್ರಿಗೂ ನಮ್ಮ ತಂಡದ ಎಲ್ರಿಗೂ ಸ್ವಾಗತ ಕೋರ್ತಾ. ನನ್ನ ಹೆಸರು SR ಪ್ರಮೋದ್ ಅಂತ. ನಾನು ಆತ್ಮ ಚಿತ್ರದ ನಿರ್ದೇಶಕ. ಈ ಹಿಂದೆ ಅಚಲ, ಓಂ ಶಾಂತಿ ಓಂ, ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡಿದ್ವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮ್ಗೆ ಸಿನಿಮಾ ಚಿತ್ರೀಕರಣ ಮಾಡ್ಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕೊರತೆ ಮಾಡದಂಗೆ ತುಂಬಾ ಆತ್ಮೀಯವಾಗಿ, ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ. ಆಮೇಲೆ ಎಲ್ಲಾ ಎಲ್ಲಾ ಕಲಾವಿದರು ಸಹಕಾರದಿಂದ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ UA ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಎಲ್ಲರ ಸಹಕಾರ ಇರಲಿ. ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂತ ತೆರೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು. ಸರ್, ಆತ್ಮ ಬಂದು ಆಗಸ್ಟ್ ಅಲ್ಲಿ ಶುರು ಮಾಡೋದು ಸರ್. ಆಗಸ್ಟ್ ಅಲ್ಲಿ ಶುರು ಮಾಡಿ ಡಿಸೆಂಬರ್ ಒಳಗಡೆ ನವೆಂಬರ್ 15ಕ್ಕೆ ಸೆನ್ಸಾರ್ ಸಬ್ಮಿಟ್ ಮಾಡಿದ್ದು. ಅದು ಕಾರಣಾಂತರಗಳಿಲ್ಲ, ಆಗ್ಲಿಲ್ಲ. ಇವಾಗ ಮೊನ್ನೆ ಆಗಿತ್ತು ಸರ್. UA ಪ್ರಮಾಣ ಬಂತು ಸರ್. UA ಸರ್. ಯಾವ್ಯಾವ ಊರಲ್ಲಿ ಓಡಾಡುತ್ತೆ ಆತ್ಮ ಸರ್? ಒಂದು 20 ವರ್ಷದ ಹಿಂದೆ ಒಂದು ಘಟನೆ ಹೇಳ್ಕೊಂಡಿದ್ವಿ ಸರ್. ಒಂದು 20 ವರ್ಷದ ಹಿಂದೆ ಒಂದು ಘಟನೆ ತಗೊಂಡು ಒಂದು ಅತೃಪ್ತಿ ಆತ್ಮ, ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡ್ಲಿಲ್ಲ ಅಂತಂದ್ರೆ ನಾವೇನ್ ಕೇಳಿರ್ತೀವಿ, ಆತ್ಮ ಆಗ್ತಾರೆ, ದೆವ್ವ ಆಗ್ತಾರೆ, ಆತರ. ಅದನ್ನ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದೀವಿ ಸರ್. ಎಲ್ಲೆಲ್ಲಿ ಶೂಟ್ ಮಾಡಿದ್ರ? ಮೈಸೂರು ಸರ್. ಮೈಸೂರು ಸುತ್ತಮುತ್ತ ಒಂದು 27 ದಿನಗಳ ಕಾಲ ಚಿತ್ರೀಕರಣ ಮಾಡಿದೀವಿ ಸರ್. ಸರ್ ಇಲ್ಲ ಸರ್, ಒಂದು ಹೆಳೆ, ಅದೊಂದು ಹೆಳೆ ಇದು ಸರ್. ಸಿನಿಮಾ ಅಂದ್ರೆ ಕಾಲ್ಪನಿಕ. ಆ ಒಂದು ಕಥೆಗೋಸ್ಕರ ಒಂದು ಹೆಳೆನ ಹೇಳ್ಕೊಂಡು ಮಾಡಿದೀವಿ ಸರ್. ಸರ್ 2 ಸಾಂಗ್ ಇದೆ ಸರ್. ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಎರಡು ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ. ಬ್ಯಾಕ್ ಗ್ರೌಂಡ್ ಅವರೇ ಸರ್. ನಿತಿನ್ ರಾಜ್ ಅಂದ್ಬಿಟ್ಟು ಲಾಸ್ಟ್ ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದ್ರು, ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್. ಸರ್ ಆಕ್ಚುಲಿ 23 ಬರೋಣ ಅಂತ ಇದ್ದು, 23ಕ್ಕೆ 6 ಸಿನಿಮಾನ 7 ಸಿನಿಮಾನ ಆಲ್ರೆಡಿ ಇದೆ. 16ಕ್ಕೆ 11-12 ಸಿನಿಮಾ ಇದೆ. ಇನ್ನು 2 ತಿಂಗಳು ಯಾವುದೇ ರಿಲೀಸ್ ಪ್ಲಾನಿಂಗ್ ಮಾಡೋದು ಬೇಡ ಅಂತ ಅನ್ಕೊಂಡಿದೀವಿ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಸರ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ ಸರ್, ಎಲ್ಲ ಹೊಸಬ್ರೆ. ಫಸ್ಟ್ ಟೈಮ್ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಬಂಡವಾಳ, ಸಹ ನಿರ್ಮಾಪಕರಿಗೆ ಬಂಡವಾಳ ಹೂಡಿದ್ದಾರೆ. ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆ ಇವರು. ಅಲ್ಲಿ ತುಂಬಾ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬಾ ಗುರುತಿಸ್ಕೊಂಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ತುಂಬಾ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ. ಅವರು ಒಂದು ಪಾತ್ರ ಮಾಡಿದ್ದಾರೆ. ನಮ್ಮ ಪ್ರೀತಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ನಮ್ಮ ದಿವ್ಯಾ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ, ಆ ಪಾತ್ರನ ನಮ್ಮ ದಿವ್ಯಾ ಅವರು ಮಾಡಿದ್ದಾರೆ. ಇದು ಸರ್ ಸಿನಿಮಾದ ಸರ್. ಹೀರೋಯಿನ್ಗೆ ಹುಷಾರಿಲ್ಲ ಅಂತ ನಾವು ಬಂದಿಲ್ಲ ಸರ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರೂ ಸಹಕಾರ ಇರಲಿ. ನಮ್ಮ ಪ್ರೀತಿ ಅಣ್ಣರಾದ ಲಾಸ್ಟ್ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಿಕರಿಗೂ ಮತ್ತೆ ಪತ್ರಿಕಾಗೋಷ್ಠಿಗಳಿಗೂ ನಮಸ್ಕಾರ. ಎಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ನಾವೇನು ಹೇಳೋದೇ ಇಲ್ಲ. ನೀವು ಹೇಳ್ಬೇಕು. ಆಕ್ಟಿಂಗ್ ಮಾಡಿದೀರಾ, ಪ್ರೊಡ್ಯೂಸ್ ಮಾಡಿದೀರಾ?
ಕತೆ ಬರ್ದಿದ್ದೀವಿ ಸರ್. ಎಷ್ಟು ಬಜೆಟ್ ಎಲ್ಲ ಮಾಡಿದಿರಲ್ಲ ಮಾತಾಡಿ. ಎಷ್ಟು ಖರ್ಚು ಮಾಡಿದ್ದೀರಾ? ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ರಿಕವರ್ ಆಗುತ್ತಾ? ಆಗುತ್ತೆ ಸರ್, ಪ್ಲಾನ್ ಮಾಡ್ತಾ ಇದೀವಿ, ಏನೋ ಮಾಡ್ಬೇಕು. ಅಲ್ಲ ಲಾಸ್ಟ್ ಪಿಕ್ಚರ್ ಎಲ್ಲ ರಿಕವರ್ ಆಯ್ತಾ ನಿಮ್ದು? ಲಾಸ್ಟ್ ಪಿಕ್ಚರ್ ಎಲ್ಲ ಸರ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯ್ತು. ಏನ್ ಮೇಡಮ್, ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್, ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರ್ಬೇಕಲ್ಲ ಸರ್. ಪ್ರಯತ್ನ ಪಟ್ಟಲ್ಲ ಏನಾದ್ರು ಒಂದು ಆಗೋದಕ್ಕೆ. ಪ್ರಯತ್ನ ಪಟ್ಟಿಲ್ಲ, ಒಂದ್ ಸಿನಿಮಾ ಮಾಡಿ ಬಂದಿಲ್ಲ ಸುಮ್ಮನೆ ದೊಡ್ಡ ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ ಸರ್. ಈಗ ಆತ್ಮನ ಸರ್ ಎಲ್ಲ ಸಿನಿಮಾಗಳು ಬರ್ತಿದಾವೆ. ಆತ್ಮನ ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದ್ರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮ ಯಾಕೆ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್ ಕತೆ. ಇದು ನೋಡಿದ್ರೆ ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ. ಆತ್ಮ ಅಂದ್ರೆ ಏನ್ ಕುಳ್ಕೊಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರಲ್ಲ, ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ. ಶಾಂತಿ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್. ಇಲ್ಲ, ಕೊಲೆ ಮಾಡಿದ್ರೆ ಸಾಯಿಸ್ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಪ್ರೇತಾತ್ಮ ಸರ್ ಇದು. ಯಾರು ಕೊಲೆ ಮಾಡಿರ್ತಾರೆ? ಏನ್ ಸರ್, ಯಾರು ಕೊಲೆ ಮಾಡಿರ್ತಾರೆ? ಹೀರೋಯಿನ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಯಾರು ಕೊಲೆ ಮಾಡಿರ್ತಾರೆ, ಯಾರ ಆತ್ಮ ಆಗಿ ಬರ್ತಾರೆ. ಸರಿ ಸರ್, ಇದು ಶಾಸ್ತ್ರ ಮಾಡಿದೆ. ಹೌದು ಸರ್, ಹೌದೌದು ಸರ್ ನಮ್ದು. ಸರ್ ಕೇಳಿದ್ವು ಕೆಲವೊಂದು, ಮತ್ತೆ ಕೆಲವೊಂದು ನೋಡಿದ್ವಿ ಸರ್. ಹಳ್ಳಿಗಳ ಕಡೆ ಎಲ್ಲ ಇರುತ್ತಲ್ಲ, ನಡೀತಾ ಇರುತ್ತಲ್ಲ, ಅವೆಲ್ಲ ಕೇಳಿದ್ವಿ. ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಂಡು ಕತೆ ಪ್ಲಾನ್ ಮಾಡಿ ಸರ್. ಇದು ಇದ್ರಲ್ಲಿ ಸರ್ ಒಂದು 5 ನಂಬರ್ಸ್ ಇತ್ತು ಸರ್. ಎಲ್ಲ ಒಂದು ಟ್ರಿಪ್ ತರ ಒಂದು ಪ್ಲಾನ್ ಇದು ಮಾಡ್ಕೊಂಡು ಅದರಲ್ಲಿ ಲೀಡ್ ಆಗಿ ನಾವಿರ್ತೀವಿ. ಮತ್ತೆ ಎಲ್ಲೆಷ್ಟು ನಮ್ಮ ಫ್ರೆಂಡ್ ಇರ್ತಾರೆ. ಹೌದು ಸರ್, ಸುಮಾರು ಮಾಡಿದಾರಲ್ಲಮ್ಮ. ಏನ್ ಸರ್, ಸುಮಾರು ಸಿನಿಮಾಗಳು ಮಾಡಿ ಆಯ್ತು ಸರ್. ಸುಮಾರು ಸಿನಿಮಾಗಳು ಬಂದ ಸರ್. ನಮ್ದು ಒಂದು ಸಿನಿಮಾ ಇದೆ ನೋಡಿ ಸರ್, ಅವಾಗ ಹೇಳಿ ಸರ್ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಟ್ರಿಪ್ ಹೋಗೋದು ಸುಮಾರು ಸಿನಿಮಾ ಮಾಡಿದಾರ. ಸರಿ ಸರ್, ಈಗ ಮುನೇಗೌಡರು ಒಂದೆರಡು ಮಾತಾಡ್ತಾರೆ. ಇಲ್ಲಿ ಎಲ್ಲ ಸೇರಿದವ್ರಿಗೆಲ್ಲ ಈ ಸಂಜೆ ವಂದನೆಗಳು. ನಾವು ಹೆಚ್ಚಿಗೆ ಸ್ಟೇಜ್ ಎಂದು ಬಂದಿಲ್ಲ. ನಮ್ಮ ಅನಿಲ್ ಸಾರು ಮತ್ತೆ ನಮ್ಮ ಬ್ರಹ್ಮ ಸಾರು ಕರೆಸಿದಾರೆ. ನನ್ನ ಕೈಲಾದಷ್ಟು ಅಳಿಲು ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಅದು ಸಿನಿಮಾ ಓಡಲಿ ಅಂತೇಳಿ ಹಾರೈಸಿ ನಾನು ಸ್ವಲ್ಪ ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ. ನಾನು ನನ್ನಂತ ಇದೇನು ಮಾಡಿಲ್ಲ. ಇಷ್ಟು ಹೇಳಿ ನಾನು ಮತ್ತೆ ನಿಮ್ದು ಕ್ಯಾರೆಕ್ಟರ್ ಸರ್ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ನೋಡ್ಕೋ ವಾಚ್ಮನ್ ತರ ಒಂದು ಇದು ಮಾಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಹೌದು, ವಾಚ್ಮನ್ ಅಂದ್ರ ಅದು ಡ್ರೆಸ್ ಏನೇ ಇಲ್ಲ, ಗೆಸ್ಟ್ ಹೌಸ್ ತರ ಅವ್ರು ಬರ್ತಾರಲ್ಲ ಸರ್ ಹೀರೋ ಹೀರೋಯಿನ್ಗಳು, ಅವ್ರಿಗೆ ರೂಮ್ ತೋರ್ಸೋದು, ಗೆಸ್ಟ್ ಹೌಸ್ ತರ ಇದು ಮಾಡ್ತಾ ಇದ್ದಾರೆ. ನಾವು ಮುಂಚೆ ರೈತರು ಸರ್, ನಾವು ರೈತರಾಗಿ ಇದ್ರೆ ನಮ್ದು ಕಿತ್ತೂಗನೂರು ಅಂತ ಕೇಳ್ಪುರಂ ಹತ್ರ. ಅಲ್ಲಿ ಈಗ ಯಾವ್ದು ವ್ಯವಸಾಯ ಯಾವ್ದು ಇಲ್ಲ. ಅದಕ್ಕೋಸ್ಕರ ಏನೋ ಇದೊಂದು ಕಲೆ ಸುಮಾರು ದಿವಸದಿಂದ ಇತ್ತು. ನಮ್ಮ ಅನಿಲ್ ಸರ್ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಕೆಲಸ ಇಲ್ಲ ಅಂತಲ್ಲ, ಅಲ್ಲಿ ಮನೇಲಿ ಟ್ರಾಕ್ಟರ್ ಓಡಿಸೋ ವಾಟರ್ ಟ್ಯಾಂಕ್ ಇದೆ, ಅದನ್ನ ಓಡಿಸ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ನಮ್ಮ ಅನಿಲ್ ಸರ್ ಜೊತೆ ಬಂದು ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಆಗ್ಬಹುದಾಗಿತ್ತು. ಈಗ ಎಲ್ಲ ಮುಂಚೆ ಜಮೀನುಗಳೆಲ್ಲ ಕಳ್ಕೊಂಬಿಟ್ಟಿದ್ರೆ ಈಗ ಅದ್ ಮಾಡಕ್ ಆಗ್ತಾ ಇಲ್ಲ. ಅದ್ ಏನೋ ಸ್ವಲ್ಪ ಅಲ್ಲಿ ತರ ಮಾಡಿದ್ದೇನೆ ಅಷ್ಟೇ. ಇಲ್ಲ, ನಾವು ಹಸ್ತಿರದಲ್ಲಿ ಒಂದು ಸೀನ್ ಮಾಡಿದ್ವಿ. ಅದರಲ್ಲಿ ಒಂದೇ ಒಂದು ಸೀನ್ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟ್ ಇಂದ ಲಾಸ್ಟ್ ವರೆಗೂ ಇದೆ. ಅಂದ್ರೆ ಗೆಸ್ಟ್ ಹೌಸ್ ನೋಡ್ಕೊಳ್ಳೋ ತರ ಇದು ಮಾಡಿದ್ದಾರೆ. ಇನ್ನು ಇವರು ನಮ್ಗೆ ವಯಸ್ಸಾಗಿದೆ, ಇನ್ನು ಹೀರೋಗಳ ಜೊತೆ ಮಾಡಕ್ಕಾಗಲ್ಲ ಅಂತೇಳಿ ನಾನೇ ಒಪ್ಕೊಂಡು ನಾನು ಇಲ್ಲ ಇದು ಮಾಡ್ತೀನಿ ಅಂತೇಳಿ ನಾನು ಮಾಡಿದ್ದೀನಿ. ಇದು ಓಡ್ಲಿ ಅಂತ ಹಾರೈಸಿ ಇಲ್ಲಿಗೆ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ
ಬಹಳ ನನ್ನನ್ನ ಗೋಕಾಕದಿಂದ ಕರೆಸಿ ಒಂದು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಿಲ್ ಅಣ್ಣವರಿಗೂ ಹಾಗೆ ಪ್ರಮೋದ್ ಸರ್ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಬಹಳ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತೇಳಿ, ಆದ್ರೆ ನಾವು ಇಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ. ಈ ಇಷ್ಟಪಟ್ಟು ಸಿನಿಮಾ ಮಾಡಿದ್ದನ್ನ ನಾಳೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸುಮಾರು ಈಗಾಗಲೇ ಒಂದು 7-8 ಸಿನಿಮಾಗಳನ್ನು ಮಾಡಿದ್ದೆ, ಅದರ ಬೆರಳಿಕೆ ಅಷ್ಟೊಂದು ಬಂದಿಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಪೂರ್ಣವಾಗಿ ಒಂದು ಪಾತ್ರವನ್ನು ಕೊಟ್ಟು ನನಗೆ ಒಂದು ಒಳ್ಳೆ ಅವಕಾಶ ನೀಡಿರ್ತಕ್ಕಂಥ ಅನಿಲಣ್ಣ ಮತ್ತು ಪ್ರಮೋದನ ಅವರಿಗೆ ಮತ್ತೊಮ್ಮೆ ಚಿರಋಣಿಯಾಗಿರ್ತೀನಿ. ಬಹಳ ಅದ್ಭುತವಾದಂತಹ ಸಿನಿಮಾ, ಒಂದು ಆತ್ಮ ಹಾರರ್ ಮೂವಿ ಅಂತ. ನಾವು ಈ ಚಿತ್ರದಲ್ಲಿ ಅದ್ಭುತವಾದಂತಹ ಎಲ್ಲ ನಮ್ಮ ಸಹ ಕಲಾವಿದರು ನಮ್ಮ ಜೊತೆ ಬಹಳ ಅದ್ಭುತವಾದಂತಹ ಅಭಿನಯ ಮಾಡಿದ್ದಾರೆ. ಈ ಚಿತ್ರವನ್ನು ತಾವು ನೋಡಿ ನಮ್ಮನ್ನೆಲ್ಲ ಬೆಳೆಸಿ ಹಾರೈಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇದರಲ್ಲಿ ನನ್ನದು ಕಾಮಿಡಿ ಪಾತ್ರ ಇದೆ ಸರ್, ನಂದು ಹಾಸ್ಯ ಪಾತ್ರ ಮಾಡ್ತಾ ಇದ್ದೀನಿ. ಹಾ ಸರ್, ಈಗಾಗಲೇ ಟಿವಿ ಶೋಗಳಲ್ಲಿ ಕಾಮಿಡಿ ಶೋಗಳು ಮಾಡ್ತಿದ್ದೆ, ಈಗಾಗಲೇ ಟಿವಿ ಶೋಗಳಲ್ಲಿ ಮಾಡ್ತಿದ್ದೆ ಸರ್. ಆದ್ರೆ ಸಿನಿಮಾವನ್ನು ಒಂದು 7-8 ಸಿನಿಮಾ ಮಾಡಿದ್ದೆ, ಅದರ ಬೆಳವಣಿಗೆ ಅಷ್ಟೊಂದು ಇದಿಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಪೂರ್ಣ ಅವಧಿಯನ್ನ ನನಗೆ ಅವಕಾಶ ಕೊಟ್ಟಿದ್ದಂತ ಅವ್ರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಧನ್ಯವಾದ. ನಮ್ಮ ಬೊಮ್ಮೆ ಶ್ರೀನಿವಾಸ ವೇದಿಕೆ ಗಣ್ಯರಿಗೆ ನಮಸ್ಕಾರ ಹಾಗೂ ಪತ್ರಿಕಾ ಮಾಧ್ಯಮಗಳು ನನ್ನ ನಮಸ್ಕಾರಗಳು. ನಾವು ಬನ್ನೂರು ಶ್ರೀನಿವಾಸ್ ಗೌಡರು ಅಂತ ಸುಮಾರು ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ, ಧಾರಾವಾಹಿಗಳನ್ನು ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಈಗ ಅನಿಲ್ ಸರ್ ಅವರು ಕತೆ ಚಿತ್ರಕಥೆ ಬರೆದು ನಿರ್ಮಾಪಕರಾಗಿ ಹೀರೋ ಆಗಿ ಆತ್ಮಚಿತ್ರದಲ್ಲಿ ಪಿಕ್ಚರ್ನ ತೆರೆಗೆ ತಂದಿದ್ದಾರೆ. ಪ್ರಮೋದ್ ಸರ್ ಅವರು ನಿರ್ದೇಶನ ಮಾಡಿ ತೆರೆಗೆ ತಂದಿದ್ದಾರೆ. ಈ ಚಿತ್ರ RR ಮೂವಿ. ಈ ಚಿತ್ರದ ಉದ್ದಕ್ಕೂ RR ಅನ್ನೋ ಒಂದು ಸುಳಿವು ಸುತ್ತಾ ಇರುತ್ತೆ. ಈ ಒಂದು 6 ಜನ ಸ್ನೇಹಿತರು ಟ್ರಿಪ್ ಅಂತ ಹೋದಾಗ ಒಂದು ಜಾಗದಲ್ಲಿ ಟ್ರಿಪ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಆತ್ಮ ಅದಕ್ಕೆ ಅದಕ್ಕೆ ಸತ್ತಿರೋದ್ರಿಂದ ಆತ್ಮ ಸುತ್ತಾಡ್ತಾ ಇರುತ್ತೆ. ಆ ಜಾಗಕ್ಕೆ ಇವ್ರು ಹೋಗ್ತಾರೆ. ಅಲ್ಲಿ ಏನೇನ್ ತೊಂದರೆ ಆಗ್ತದೆ, ಆ ಆತ್ಮದಿಂದ ಇವ್ರೇನ್ ತೊಂದರೆ ಪಡ್ತಾರೆ, ಆತ್ಮ ಇವ್ರಿಗೇನು ತೊಂದರೆ ಕೊಡುತ್ತೆ, ಹೇಗೆ ಅಲ್ಲಿಂದ ಹೊರಬರ್ತಾರೆ ಅನ್ನೋದನ್ನ ತೆರೆ ಮೇಲೆ ನೋಡಿ. ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಒಬ್ಬ ತಂದೆ ಮಗಳನ್ನ ಯಾವ ರೀತಿ ಪ್ರೀತಿಯಿಂದ ಬೆಳೆಸ್ತಾರೆ, ಬೆಳೆಸಿ ಅವಳನ್ನ ದೊಡ್ಡವಳು ಮಾಡಿ ಸಾಕಿ ಓದಿಸಿ ಮಾಡಿದಾಗ ಅವಳು ತಂದೆ ಪ್ರೀತಿನ ಬಿಟ್ಟು ಬೇರೆ ಯಾರನ್ನೋ ಒಬ್ಬನ ಪ್ರೀತಿಸಿ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟು ಹೋಗುವಂತ ಸಂದರ್ಭದಲ್ಲಿ ಆ ಹುಡುಗಿ ಏನ್ ಕಷ್ಟಪಡುತ್ತೆ, ಆ ತಂದೆ ಆ ಹುಡುಗಿಗೆ ಏನ್ ಮಾಡ್ಬೋದು ಅಂತ ಸಂದರ್ಭದಲ್ಲಿ ಅನ್ನೋದನ್ನ ಚೆನ್ನಾಗಿ ಚಿತ್ರೀಕರಿಸಿ ಆ ಪಾತ್ರ ನಾನು ಕೊಟ್ಟಿದ್ದಾರೆ. ಆ ಪಾತ್ರ ನಾನು ಚೆನ್ನಾಗಿ ಮಾಡಿದ್ದೀನಿ. ತಾವುಗಳೆಲ್ಲರೂ ಕೂಡ ಸಂಸಾರ ಸಮೇತರಾಗಿ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರವನ್ನು ನೋಡುವಂತ ಸುಂದರವಾದ ಚಿತ್ರನ ತೆರೆಗೆ ತಂದಿದ್ದಾರೆ. ತಾವುಗಳೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಥಿಯೇಟರ್ಗೆ ಬಂದು ನಮ್ಮ ಚಿತ್ರವನ್ನು ನೋಡಿ ಆನಂದಿಸಿ ನಮ್ಮ ಚಿತ್ರವನ್ನು ಯಶಸ್ಸು ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ಹೊಸ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಯಾವರದು ಗುಂಡ್ಲುಪೇಟೆ ನಾಗನಾಯಕರು ಅಂತೇಳಿ ಕಾಕಾಸುರ ಅವರು ದೊಡ್ಡ ಉದ್ಯಮಿದಾರರು. ಅವರು ಅನಿಲ್ ಸರ್ಗೆ ನನಗೆ ಒಂದು ಪಿಕ್ಚರ್ ಮಾಡ್ಕೊಡ್ಬೇಕು, ನಮ್ದೊಂದು ಕಥೆ ಇದೆ ಅಂತ ಹೇಳಿದ್ರು. ನೀವೇ ಡೈರೆಕ್ಷನ್ ಮಾಡಿ ಅಂತೇಳಿ ನಾನು 2024ರಲ್ಲಿ ಅದನ್ನ ಡೈರೆಕ್ಷನ್ ಮಾಡ್ತೀನಿ ಆತ್ಮ ಮುಗಿದ್ಮೇಲೆ ಅಂತ ಹೇಳಿದ್ರು. ಈಗ ಅವರು ನಿರ್ಮಾಪಕರಾಗಿ ಬನ್ನೂರು ಹುಲಿ ಮುಟ್ಟಿದ್ರೆ ಬಲಿ ಅನ್ನುವಂತ ಒಂದು ಚಿತ್ರನ ಅವರು ತಗೊಂಡು ಬಂದಿದ್ದಾರೆ. ಅವರು ವೇದಿಕೆ ಬಗ್ಗೆ ಬರಬೇಕು ಅಂತ ಹೇಳಿ ಕೇಳ್ಕೊತೀನಿ. ಬನ್ನಿ ಸರ್. ಅವರು ಈ ಚಿತ್ರನ ಮಾಡ್ಕೊಡ್ಬೇಕು, ಅನಿಲ್ ಸರ್ ಡೈರೆಕ್ಷನ್ ಮಾಡಿ ಈ ಚಿತ್ರನ ತೆರೆಗೆ ತಂದು ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ ಸುಮಾರು ದಿನ. ಅನಿಲ್ ಅವರು ಕೂಡ ಈ ಮುಗಿದ ತಕ್ಷಣ ಆ ಚಿತ್ರನ ಶೂಟಿಂಗ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊತೀನಿ. ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸ್ಕೊತೀನಿ. ನಮಸ್ಕಾರ. नमस्कार. ये जो फिल्म में मेहनत की है, हीरो हीरोइन डायरेक्टर हीरोइन सब अच्छी मेहनत की है और ये पिक्चर में डेफिनेटली सक्सेसफुल होगी. फिल्म में ट्रेलर तो बहुत अच्छा है और स्पेशल थैंक्स टू प्रेस कॉन्फ्रेंस वाले को, क्योंकि वो लोग भी इतना समझ के टाइम वेस्ट किए, मतलब और टाइम एक्सपेंड किया हमारे लिए, और सबको मुबारकबाद देता हूँ मैं. और ये पिक्चर डेफिनेटली हिंदी, तमिल, तेलुगु, मलयालम में डब करूंगा मैं और अदर लैंग्वेज में भी डब करूंगा. थैंक यू. ಹಾಯ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ನಮಗೆ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಐ ಡೋಂಟ್ ನೋ ವಾಟ್ ಟು ಸೇ, ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗಿರೋದು.
ಸೊ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಿನಿಮಾ ಬಗ್ಗೆ ಮಾತಾಡಮ್ಮ. ಲೈಕ್ ನಾನು ಇದರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದ್ದೀನಿ. ನನ್ನ ಪೇರು ಯಲ್ಲೇಶ್ ಅವರು. ಸೊ ಏನಂದ್ರೆ ನಾವು 5 ಮೆಂಬರ್ಸ್ ಟ್ರಿಪ್ ಹೋಗಿರ್ತೀವಿ. ಹಂಟರ್, ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ, ಗೋಸ್ಟ್ ಇಂದ ಲೈಕ್ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ಮ ಫ್ರೆಂಡ್ ನಾವು ಲೈಕ್ ವಿಲ್ ಲೂಸ್ ಅವರ್ ಫ್ರೆಂಡ್. ಡೈರೆಕ್ಟ್ ಕಂಡುಬಿಡ್ತದಲ್ಲಿ ಲೈಕ್ ಒಂದು ಸ್ಯಾಡ್ ಮತ್ತೆ ಮೀನಿಂಗ್ಫುಲ್ ಮತ್ತೆ ಮೋರಲ್. ಆಮೇಲೆ ಏನಾಗುತ್ತೆ ಅಲ್ಲಿ ಕಳ್ಕೊಂಡು? ಆಮೇಲೆ ಈಚೆ ಹೆಂಗ್ ಬರ್ತೀವಿ? ಕತೆ ಇಲ್ಲ ಹೇಳಲ್ಲ. ಅಲ್ಲ, ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೆಂಗ್ ಕಲ್ತೀರಿ? ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಲೈಕ್ ಏನಂದ್ರೆ 5 ಮೆಂಬರ್ಸ್ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಇನ್ ಬಗ್ಗೆ ಮಾತ್ರ ಹೇಳು. ಯಾವಾಗ್ಲೂ 5 ಮೆಂಬರ್ಸ್ ಅಂತ. ನೀವು ಆಕ್ಟಿಂಗ್ ಎಲ್ಲಿ ಕಲ್ತ್ರಿ? ಆಕ್ಟಿಂಗ್ ಅಂದ್ರೆ ನಾನು ಎಲ್ಲೂ ಕಲ್ತಿಲ್ಲ. ನನ್ ಫಸ್ಟ್ ಮೂವಿ ಬಂದು ಬಿಂಗೋ ಅಂತ. ಅದಾದ್ಮೇಲೆ 4-5 ಮೂವೀಸ್ ಅಲ್ಲಿ ಮಾಡಿದಾದ್ಮೇಲೆ ಪ್ರಮೋದ್ ಸರ್ ಪರಿಚಯ ಆದ್ರು. ಒಂದು ರೋಲ್ ಇದೆ ಮಾಡ್ತೀಯ ಅಂತ ಕೇಳಿದ್ರು. ಹಾ ಮಾಡ್ತೀನಿ ಸರ್ ಅಂತ ಹೇಳಿ ಅವ್ರು ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ಲೈಕ್ ಲೀಡ್ ರೋಲ್ ಕೊಟ್ಟಿದ್ದಾರೆ. ನನಗೆ ಒಳ್ಳೆ ನೇಮ್ ಆಗುತ್ತೆ ಮೂವಿಂದ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಅನಿಲ್ ಸರ್ ಮತ್ತೆ ಪ್ರಮೋದ್ ಸರ್. ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ಸತೀಶ್ ಆರಾಧ್ಯ ಅಂತ. ನಾನು ಮಾಲೂರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಗ್ರಾಮದವನು. ಸುಮಾರು ವರ್ಷಗಳಿಂದ ಕಲೆಯಲ್ಲಿ ಆಸಕ್ತಿ, ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನ ಆಡ್ಕೊಂಡಿದ್ದೆ. ಪ್ರಸ್ತುತ ನಾನು ಬ್ಯುಸಿ ಇದ್ದೆ. ಆ ಟೈಮಲ್ಲಿ ನಾನೊಬ್ಬ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೆ. ಆ ಟೈಮಲ್ಲಿ ನಮ್ಮದೇ ಊರದಂತ ಒಬ್ಬ ಹುಡುಗ, ಅನಿಲಕ್ ಅಂತ ಹುಡುಗ, ನೀವು ಒಂದೆರಡು ನಮ್ಗೆ ರೋಲ್ ಮಾಡ್ಕೊಡ್ಬೇಕು, ನೀವು ನಮ್ ಜೊತೆ ಒಂದೆರಡು ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಕೇಳಿದ್ರು. ಒಂದೆರಡು ಸೀನ್ ಇದೆ, ನೀವು ಯಾವುದೋ ಒಂದರಲ್ಲಾಗ್ಲಿ ನೀವು ಬಂದ್ ಮಾಡೇಬೇಕು ಅನ್ನಕ್ಕಂತ ನಿಟ್ಟಿನಲ್ಲಿ ಅವ್ರು ಹೇಳಿದಾಗ, ಅವರು ಅಣ್ಣವರಿದ್ದಾರೆ, ಅವರು ನಾನು ತುಂಬಾ ಆತ್ಮೀಯರು. ಅವರೊಂದು ರಿಕ್ವೆಸ್ಟ್ ಮೇಲೆ ಬಂದು ಸುಮಾರು ಆ ಕಥೆಯನ್ನ ಕೇಳಿ ನಾನು ಒಂದು 2-3 ದಿವಸ ಅವ್ರ ಜೊತೆ ಅಲ್ಲೇ ಒಂದು 4 ದಿವಸ ಸಮಯವನ್ನ ಇದು ಮಾಡಿಕೊಂಡು ಫ್ರೀ ಮಾಡಿಕೊಂಡು ಅವ್ರ ಜೊತೆ ತುಂಬಾ ಅತ್ಯಂತ ಆತ್ಮೀಯತೆಯಿಂದ ಮತ್ತು ತುಂಬಾ ಕಷ್ಟಪಟ್ಟು ಮಾಡಿದ್ದಾನೆ. ಆ ಒಂದು ಈ ಚಿತ್ರ ತುಂಬಾ ಯಶಸ್ಸಾಗಲಿ ಮತ್ತು ಆತನ ಮುಂದಿನ ಭವಿಷ್ಯ ತುಂಬಾ ಚೆಂದಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತ್ರ ನಾನು ಹಾರೈಸಬಲ್ಲೆ. ಮತ್ತೆ ಕನ್ನಡದ ಚಲನಚಿತ್ರಗಳು ಈ ರೀತಿ ಯಾವ ರೀತಿ ಈಗ ಈ ಸಂದರ್ಭದಲ್ಲಿ ಒಂದು ಕಷ್ಟದಲ್ಲಿ ಇದೆ ಅನ್ನಕ್ಕಂಥದ್ದು ಗೊತ್ತು. ಇಂಥ ಒಂದು ಕಷ್ಟದ ಸಮಯದಲ್ಲೂ ಸಹ ಅಷ್ಟು ಧೈರ್ಯ ಸಾಹಸ ಮಾಡಿ ತನ್ನ ಕೈಯಲ್ಲಾದಂತಹ ಒಂದು ಶಕ್ತಿ ಮೀರಿ ಒಂದು ನಿರ್ಮಾಪನ ಮತ್ತು ಕಥೆಯನ್ನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಸಹಾಯ ಮಾಡಬೇಕು ಮತ್ತೆ ಒಂದು ಸಹಕಾರ ಕೊಡಬೇಕು ಅನ್ನಕ್ಕಂಥ ಉದ್ದೇಶದಿಂದ ನಾನು ಬಂದ್ ಮಾಡಿದ್ದೀನಿ. ಯಶಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಜೈ ಶ್ರೀರಾಮ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ. ಸೊ ನಾನು ಈ ಆತ್ಮ ಮೂವಿ ಮಾಡೋಕ್ಕಿಂತ ಮುಂಚೆ 2 ಸೀರಿಯಲ್ ಮಾಡಿದ್ದೀನಿ, ಇಂತಿ ನಿಮ್ಮ ಆಶಾ ಮತ್ತೆ ಹೂಮಳೆ ಅಂತ. ಸೊ ಈ ಮೂವಿನ ಮಾಡ್ಲಿಕ್ಕೆ ನಂಗೆ ಚಾನ್ಸ್ ಕೊಟ್ಟಿದ್ದು ಅನಿಲ್ ಸರ್ ಅಂಡ್ ಪ್ರಮೋದ್ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಮೂವಿ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಂದು ತುಂಬಾ 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 ಚೆನ್ನಾಗಿದೆ. ಸೊ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂಡ್ ಥ್ಯಾಂಕ್ ಯು. ಇದ್ರಲ್ಲಿ ಅಂಟರ್ ಕ್ಯಾರೆಕ್ಟರ್ ಮಾಡಿರೋದು. ಅಂಟರ್ ಅಂದ್ರೆ ದೆವ್ವನ್ನ ಕಂಡಿಡಿಯೋ ತರ. ಒಂದ್ 2-3 ಕೇಸ್ ಇದೆ ಅದಕ್ಕೆ. ಎಲ್ರಿಗೂ ನಮಸ್ಕಾರ. ಶಾಂತಿ ಪಾರ್ಥ ಅನ್ಬಿಟ್ಟು ನಾನು ನಮ್ಮ ಪ್ರಮೋದ್ ಅವ್ರಿಗೆ ಮತ್ತೆ ಟೀಮ್ಗೆ ಆಲ್ ದಿ ಬೆಸ್ಟ್, ಎಲ್ಲಿ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನಮಸ್ಕಾರ. ಯಾರು ಗೊತ್ತಿಲ್ಲದಾಗ ನನಗೆ ಫಸ್ಟ್ ಸಿಕ್ಕಿದ್ದ ನಮ್ಮ ಸಾಗರ್ ಸರ್. ಅವರು ಮುಖಾಂತರ ನಾನು ಒಂದು 13 ವರ್ಷದಿಂದ ಒಂದು 7 ಸಿನಿಮಾ ಸೆನ್ಸಾರ್ ಮಾಡಿದ್ದೀನಿ. ಒಂದು 4ನೇ ಸಿನಿಮಾ ರಿಲೀಸ್ ಆಗ್ತಿರೋದು. ಇಷ್ಟೆಲ್ಲ ಅವ್ರಿಗೆ ಸಲ್ಬೇಕು, ಅವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಶ್ರಮ ಪಟ್ರೆ ಫಲ ಇದೆ ಅನ್ನೋದಕ್ಕೆ ಪ್ರಮೋದ್ ಅವರೇ ಉದಾಹರಣೆ. ಸೊ ದೇವರವರಿಗೆಲ್ಲ ಸಕ್ಸಸ್ ಕೊಡಲಿ, ಇನ್ನೂ ಹೆಚ್ಚು ಪಿಕ್ಚರ್ ಮಾಡಲಿ. ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಸೌಂಡ್ ಇಂಜಿನಿಯರ್. ನನಗೆ ಒಳ್ಳೆ ಸೌಂಡ್ ಇಂಜಿನಿಯರ್ ಆಗಿ, ಎಡಿಟರ್ ಆಗಿ ಒಳ್ಳೆ ಪರಿಚಯ.
ಸೊ ದೇವರು ಅವರಿಗೆ ಇನ್ನೂ ಹೆಚ್ಚು ಸಿನಿಮಾ ಮಾಡುವಂತ ಅವಕಾಶ ಆಗಲಿ. ಈಗಲೇ ಹಿಂದಿಗೆಲ್ಲ ಮಾರ್ಬಿಟ್ಟಿದ್ದಾರೆ, ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಸಿನಿಮಾ ಯಶಸ್ವಿ ಆಗಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ, ವೇದಿಕೆಯಲ್ಲಿ ಕರೆಸಿಕ್ಕಂತ ನನ್ನ ಸ್ನೇಹಿತರಿಗೂ ಈ ಪಾರ್ಸರ್ತಿ ನಮಸ್ಕಾರಗಳು. ವಿಲೇಜ್ ಫಿಲ್ಮ್ ಸ್ಟುಡಿಯೋಸ್ ಅವರ ಆತ್ಮ ಸಿನಿಮಾ ಟ್ರೈಲರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಿ ಒಂದು ಹೆಚ್ಚಿನ ಪ್ರೋತ್ಸಾಹ, ಒಂದು ಪಬ್ಲಿಸಿಟಿ ಅಂತ ಏನು ಅಂದ್ಕೋತೀವಿ, ಅದನ್ನು ದಯವಿಟ್ಟು ತಮ್ಮೆಲ್ಲರ ಮೂಲಕ ಅವ್ರಿಗೆ ಸಹಕರಿಸಿ ನಾವೆಲ್ಲರೂ ಸೇರಿ ಅವ್ರನ್ನ ಈ ಚಿತ್ರದಿಂದ ಏನೋ ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಇನ್ನೂ 16 ಚಿತ್ರಗಳನ್ನ ಮಾಡಲಿ ಅನ್ನೋದನ್ನ ಈ ಮೂಲಕ ನಾನು ಶುಭ ಕೋರ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಆತ್ಮಚಿತ್ರದ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂಥ SR ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮನಗಳು. ಸಿನಿಮಾ ನಾನು ಲಾಸ್ಟ್ ಇವರು ಅಸ್ಥಿರ ಸಿನಿಮಾ ಮಾಡಿದಾಗಲೂ ಕೂಡ ಬಂದಿದ್ದೆ, ಟ್ರೈಲರ್ ಲಾಂಚಿಗೆ ಬಂದಿದ್ದೆ. ಬಟ್ ನನಗೆ ಒಂದು ಖುಷಿ ಏನು ಅಂದ್ರೆ, ಅನಿಲ್ ಮತ್ತು ಪ್ರಮೋದ್ ಸೇರ್ಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು. ಸಿನಿಮಾ ಅದು ಸೋಲು ಗೆಲುವು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ತರ ಅನಿಸ್ಬಹುದು. ಆದ್ರೂ ಕೂಡ ಇನ್ನೊಂದು ಸಿನಿಮಾ ಜೊತೆಲೇ ಮಾಡ್ತಾರಂದ್ರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಅಸ್ಥಿರ ಸಿನಿಮಾ ಮಾಡಿ ಆದ್ಮೇಲೆ ಇವಾಗ ಏನೋ ಅವರು ನಿರ್ದೇಶನಕ್ಕೇನೋ ಅವ್ರು ಹೇಳಿದಾಗ ಕೈ ಹಾಕಿದಾರೆ ಅಂತ ಅನ್ಕೊಂಡಿದೀನಿ. ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ರು ಸೇರ್ಕೊಂಡು ಒಟ್ಟಿಗೆ ಮಾಡಿದಾರೆ ಅಂದ್ರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ರು ತುಂಬಾ ಆತ್ಮೀಯರು ತುಂಬಾ ಆತ್ಮೀಯರು. ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನು ಮಾಡ್ಕೊಂಡಿದ್ದಾರೆ. ಅವರ ಸ್ಟುಡಿಯೋದಲ್ಲಿ ಇದರ ವರ್ಕ್ ಎಲ್ಲ ಆಗ್ತಾ ಇದೆ. ಒಂದು ಎರಡನೇದಾಗಿ SR ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥ ಸಾರಥಿ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ, ನಮ್ಮ ಸಂಘದ ಸದಸ್ಯರಿಗೆ, ಸದಸ್ಯರಾದಂಥವರಾಗ್ಲಿ ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂತ ಒಂದು ನಿರ್ಣಯವನ್ನು ನಾವೆಲ್ಲ ತಗೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ. ಬಟ್ ಈಗ ಏನಿದ್ರು SR ಪ್ರಮೋದ್ ಈಗ ಅವರು ಮಾಡಿದಂತ ಸಿನಿಮಾ ಅಚಲ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂತ ಪ್ರಮೋದ್ ಆವತ್ತಿನಿಂದಲೂ ಕೂಡ ನಮಗೆ ಪರಿಚಯ ಆಗಿದ್ದಾರೆ. ಅವರು ಪರಿಚಯದಲ್ಲೇ ಇದ್ದಾರೆ. ಆಮೇಲೆ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ರು. ಅಸ್ಥಿರ ಆಯಿತು, ಆತ್ಮ ಆಯಿತು. ಈಗ ಇದು ಬಿಟ್ಬಿಟ್ಟು 2 ಸಿನಿಮಾ ಬೇರೆನೂ ಸೆನ್ಸರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವರ್ಷ ಒಂದೇ ವರ್ಷದಲ್ಲಿ 3 ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ. ಒಂದು ಆತ್ಮದ ಜೊತೆಗೆ ಒಂದು ಗೌರವ ಇರಬೇಕು, ಇನ್ನೊಂದು ಸಮಯ ಇರಬೇಕು. 3 ಸಿನಿಮಾ ಒಂದೇ ವರ್ಷ 24 ಅಲ್ಲೇ, ಅದನ್ನು ಜನವರಿ ಮುಗಿತಿದ್ದಾಗೆ 3 ಸಿನಿಮಾ ಸೆನ್ಸರ್ ಆಗಿದೆ ಅಂದ್ರೆ ಗ್ರೇಟ್. ಒಂದು ಎರಡನೇದಾಗಿ ಪ್ರಮೋದ್ ಈಗ ಅವರು ಮೂಲತಃ ಚನ್ನರಾಯಪಟ್ಟಣ. ಬಟ್ ಅಲ್ಲೇ ಅವ್ರಿಗೆ ಏನೋ ಮಾಡ್ಕೊಂಡಿರ್ಬೋದಿತ್ತು. ಬಟ್ ಅವ್ರಿಗೆ ಏನೋ ಒಂದು ಸಿನಿಮಾದಲ್ಲಿ ನಾನು ಏನೋ ಸಾಧನೆ ಮಾಡ್ತೀನಿ ಅನ್ನೋ ಹಠ. ನಾನು ತುಂಬಾ ಸರಿ ಕೇಳ್ತೀನಿ, ಅದು ಏನ್ರಿ ಅದು ಒಂಚೂರು ಗ್ಯಾಪ್ ಕೊಡಲ್ಲ, ಏನೋ ಮಾಡ್ತಾ ಇರ್ತೀರಿ, ಸಿನಿಮಾದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕನ್ನೋ ನಾನು ಅಲ್ಲಿವರೆಗೆ ಅದು ಏನಾಗುತ್ತೋ ನೋಡಿರೋಣ, ಒಂದಲ್ಲ ಒಂದು ರೀತಿಯ ಸಿನಿಮಾಗಳನ್ನ ಕೈಗೆತ್ಕೋತೀನಿ ಅಂತ ಪ್ಲಾನ್ ಮಾಡಿದ್ವಿ. ಈಗ ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದಾರೆ. ಅದು ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಸಿನಿಮಾ ದೊಡ್ಡ ಬಡ್ಜೆಟ್, ಸಣ್ಣ ಬಡ್ಜೆಟ್, ಬೇರೆ ಬೇರೆ ರೀತಿ, ಅದು ಬೇರೆ. ಸಿನಿಮಾಕ್ಕೆ ತನ್ನ ಸರ್ವಸ್ವವನ್ನೇ ಮುಡಿಪಾಗಿ ಬಿಟ್ಟು ಸಿನಿಮಾವನ್ನ ಮಾಡುವಂತ ಇಂಥ ಯುವಕರ ತಂಡ ಅದು ಮುಂದೆ ಬರಬೇಕು. ಯಾಕೆಂದ್ರೆ ಚಿತ್ರರಂಗದ ಒಳಿತಿಗಾಗಿ ಚಿತ್ರರಂಗವನ್ನ ಬೆಳೆಸಕ್ಕೋಸ್ಕರ ಇಂಥವರ ಸಾರ್ಥಕತೆ ಅಗತ್ಯ ಇದೆ. ಒಂದು ಎರಡನೇದಾಗಿ ಸಿನಿಮಾ ಸಣ್ಣ ಬಡ್ಜೆಟ್ ದೊಡ್ಡ ಬಡ್ಜೆಟ್ ಅನ್ನೋದು ಮುಖ್ಯ ಅಲ್ಲ. ಸಿನಿಮಾದಲ್ಲಿ ಸಾಮಾಜಿಕ ಕಳಕಳಿ ಇರಬೇಕು ಮುಖ್ಯವಾಗಿ. ಆಮೇಲೆ ಅಸಹ್ಯ ಸನ್ನಿವೇಶಗಳು ಇಲ್ಲದೆ ಸಾಮಾಜಿಕ ಕಳಕಳಿ ಇರುವಂತ ಸನ್ನಿವೇಶಗಳನ್ನ ಕ್ರೋಢೀಕರಿಸ್ತಾ ಸಿನಿಮಾವನ್ನ ಮುನ್ನೆಲೆಗೆ ತರುವುದೇ ಒಬ್ಬ ನಿರ್ದೇಶಕನ ಕರ್ತವ್ಯ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಯಾವುದೇ ಒಂದು ಸಿನಿಮಾವನ್ನ ಬೇರೆ ರೂಪದಲ್ಲಿ ಅಥವಾ ನಾವು ಬೇರೆ ರೀತಿಯ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋದಾಗ ಸಿನಿಮಾಗಳ ಮೌಲ್ಯಗಳು
ಕಡಿಮೆ ಆಗ್ತವೆ. ಯಾಕಂದ್ರೆ ಒಂದು ವರ್ಷಕ್ಕೆ, ಈಗ ನಾವೆಲ್ಲ ಇಂಡಸ್ಟ್ರಿಗೆ ಬರುವಾಗ ಒಂದು ವರ್ಷಕ್ಕೆ 20-25 ಸಿನಿಮಾ ರಿಲೀಸ್ ಆಗೋದೇ ಕಷ್ಟ ಇತ್ತು. ಅಂತ ದಿನಗಳಲ್ಲಿ ಇವಾಗ ನೋಡಿದ್ರೆ ಅವಾಗ ಥಿಯೇಟರ್ ಅವರು ಒಂದು ವಾರಕ್ಕೆ ಒಂದಾದ್ರೂ ಕೊಡಿ ಅಥವಾ 2 ವಾರಕ್ಕಾದ್ರೂ ಒಂದು ಸಿನಿಮಾ ಕೊಡಿ ಅನ್ನುವ ಅಂತಹ ಸಂದರ್ಭಗಳಿತ್ತು. ಈಗ ನೋಡಿದ್ರೆ ವಾರಕ್ಕೆ 1-2 ಅವ್ರು ಕೊಡಿ ಅಂತ ಕೇಳೋದು ಬೇಕಾಗೇ ಇಲ್ಲ. 10 ಸಿನಿಮಾ ನಮ್ಮಲ್ಲಿ ಇದೆ, ನೀವು ಮಾಡ್ಕೊಳ್ಳಿ, ನೀವು ಮಾಡ್ಲಿಲ್ಲ ಅಂದ್ರೆ ನಾವು ನೋಡ್ಕೊತೀವಿ ಅನ್ನೋ ರೇಂಜಿಗೆ ನಮ್ಮ ಚಿತ್ರರಂಗ ಬಂದಿದೆ. ಬಟ್ ಸಿನಿಮಾ ಎಷ್ಟೇ ಜಾಸ್ತಿ ಆಗ್ಲಿ, ಬಟ್ ಸಿನಿಮಾದ ಗುಣಮಟ್ಟ ಕಡಿಮೆ ಆಗ್ಬಾರ್ದು. ಅಲ್ಲಿ ಬಡ್ಜೆಟೇ ಮುಖ್ಯ ಅಲ್ಲ, ಒಟ್ಟಿಗೆ ಕೆಲಸ ಮಾಡುವಂತಾಗ್ಲಿ, ಆಮೇಲೆ ಕತೆ ಮಾಡುವ ಅಲ್ಲಿಂದ ಆಮೇಲೆ ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಅಥವಾ ಸಿನಿಮಾ ರಂಗದ ಎಲ್ಲಾ ವಿಭಾಗಗಳು ಕೂಡ ಸಿನಿಮಾದ ಪ್ರತಿಯೊಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ಒಂದು ಒಳ್ಳೆ ಗುಣಮಟ್ಟಕ್ಕೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪ್ರಮೋದ್ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಾರೆ ಅನ್ನೋ ಭರವಸೆ ಇದೆ, ಮಾಡ್ತಾರೆ. ಉತ್ತಮ ರೇಂಜ್ ಅಲ್ಲಿ ಸಿನಿಮಾಗಳನ್ನ ಮಾಡಿ ಬರೀ ಕನ್ನಡ ಮಾತ್ರ ಅಲ್ಲ, ಅವರು ಪ್ಯಾನ್ ಇಂಡಿಯಾ. ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಮಾಡಿದ ತಕ್ಷಣ ಅದು ಹಾರರ್ ಮೂವಿ ಅಥವಾ ಆಕ್ಷನ್ ಮೂವಿ ತಕ್ಷಣ ಸಣ್ಣ ಮಟ್ಟದಲ್ಲಿ ಅಥವಾ ಸಣ್ಣ ಮಟ್ಟದಲ್ಲಿ ಬೇರೆ ಲ್ಯಾಂಗ್ವೇಜ್ ಡಬ್ ಆಗಬಹುದು. ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಿದಾಗ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೇ ಸಿನಿಮಾ ಮಾಡಲಿ ಅಂತ ದೇವರು ಅವರಿಗೆ ಶಕ್ತಿ ಕೊಡ್ಲಿ ಅಂತ ಬೇಡುತ್ತಾ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಎಲ್ಲ ಜನರಿಗೆ ರೀಚ್ ಆಗ್ಲಿ. ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರ ಪ್ರಮೋದ್ ಮತ್ತು ಅನಿಲ್ ಅವರಿಗೆ ಸಿಗ್ಲಿ. ಅವರ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಮಾಡುವಂತಾಗ್ಲಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನನ್ನನ್ನು ಇಲ್ಲಿ ಕರೆಸಿದಂತ ಪ್ರಮೋದ್ ಮತ್ತು ಅನಿಲ್ ಅವರಿಗೂ ಪ್ರಮೋದ್ ಪ್ರೀತಿಯಿಂದ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ, ಅದರಿಂದ ಬಂದಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಂದ್ಸರಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು. ನಿಮ್ಮ ಸಹಕಾರ ಯಾವಾಗ್ಲೂ ನನ್ನ ಮೇಲೆ ಇರಲಿ. ಅದೇ ತರ ನಿಮ್ಮ ಮೀಡಿಯಾದ ಸಹಕಾರ ಯಾವಾಗ್ಲೂ ಇರಲಿ ಅಂತ ನನ್ನ 2 ಮಾತು ಮುಗಿಸ್ತೇನೆ. ಸಮಿತಿಯ ಸದಸ್ಯರು ಹಾಗೂ ನಮ್ಮ ಚಿತ್ರರಂಗದ, ನಮ್ಮ ಕನ್ನಡ ಚಿತ್ರದ ಆಗ್ಲಿ ಯಾವುದೇ ಚಿತ್ರದ ನಿರ್ದೇಶಕರು ನಮ್ಮ ಪರಿವಾರ ಅಂತ ನಾನು ಅನ್ಕೊಂಡಿದ್ದೀನಿ. ಆ ದಾರಿಯಲ್ಲೇ ನಡ್ಕೋತಾ ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮ ನಿರ್ದೇಶಕರ ಸಂದಿಯಿಂದ ಒಂದು ಸಣ್ಣ ಗೌರವವನ್ನ ಪ್ರಮೋದ್ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಅದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಿದ್ವಿ. ಅಷ್ಟೇ ಅಲ್ಲ, ನಾನು 1-2 ಮಾತುಗಳನ್ನ ಹೇಳ್ಬೇಕು ಅಂತ ಇಚ್ಛಿಸ್ತೀನಿ. ಯಾಕಂದ್ರೆ ಇವರ ತಂಡದ ಜೊತೆ ನಾನು ಕೂಡ ಸತತವಾಗಿ 2 ವರ್ಷದಿಂದ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ನಮ್ಗೆ ಚಾನ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ಮೂವಿಯ ಮೂಲಕ ಕೂಡ ಹೊಸ ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ಸಿನಿಮಾ ಬಗ್ಗೆ ಮಾತಾಡಿ. ಸಿನಿಮಾ ಬಗ್ಗೆನೆ ಯಾವ ಜಾನರ್ ಪಿಕ್ಚರ್ ಮಾಡ್ತಿದ್ದೀರಲ್ಲ ನಮ್ದು ಬಾರ್ಡ್ರು, ಲಾಸ್ಟ್ ಬಾರ್ಡ್ರು. ನಾನು ಮೊದಲು ಜೈಸಿಮಲ್ಲಿ ಮದುವೆ ಗಂಡನ ಪಾರ್ಟ್ ಮಾಡಿದ್ದೆ ವಿಷ್ಣುವರ್ಧನ್ ಜೊತೆಲೆ. ಮತ್ತೆ ಅವಾಗ ಪಿಕ್ಚರ್ನೆಲ್ಲ ನೋಡ್ತಾ ಟೈಮು ನಮಗೂ ಸ್ವಲ್ಪ ಲಾಸ್ ಆಯಿತು. ಅದನ್ನು KSRTC ಸೇರ್ಕೊಂಡೆ. KSRTC ಈಗ ನಿವೃತ್ತಿ ಆದೆ. ಅನಿಲ್ ಅವರು ನಮ್ಮ ಊರ್ ಕಡೆ ಬಂದಿದ್ದೆ, ಕಬ್ಬಂಡಿಪುರ ಕಡೆ, ನಮ್ಮ ಕಾಂಪ್ಲೆಕ್ಸ್ ಹತ್ರ ಬಂದು ಸೀನೀಸ್ನೆಲ್ಲ ನೋಡಿದ್ರು. ಆವಾಗ ನಂಗೆ ಇಷ್ಟ ಆಗಿ ನನಗೊಂದು ಮೂವಿ ಮಾಡ್ಬಿಡಿ ಅಂತ ನಮ್ಮ ಬನ್ನೂರು ಶ್ರೀನಿವಾಸ್ ಅವ್ರಿಗೆ ಹೇಳಿದೆ. ಅವರು ಮಾಡೋಣ ಅಂತ ಹೇಳಿದ್ರು. ನಮ್ದು HS ಮಾದೇವ ಪ್ರಸಾದ್ ಅವರು ಶಾಸಕರಿಗೆ ಆದಾಗ ಅಲ್ಲಿ ನಾಗರತ್ನಮ್ಮ ಅಂತ ಅವರು ಮಿನಿಸ್ಟರ್ ಆಗಿದ್ರು ಇಲ್ಲಿ. ಅದ್ರ ಬಗ್ಗೆ ಊರಲ್ಲಿ ಮಾಡೋಣ ಅಂತ. ಆಮೇಲೆ ನಾನು KSRTC ಬಗ್ಗೆನ ಒಂದು ಮಾಡಬೇಕಪ್ಪ ಅಂತ ಹೇಳಿದ್ದೆ. ಅದನ್ನ ಮಾಡೋಣ ಅಂತ ಇವರು ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ಅದ್ ಮಾಡೋದು ಬೇಡ, ಇನ್ನೊಂದು ಮಾಡೋಣ ಅಂತ ಹೇಳಿದ್ರು. ಬನ್ನೂರಲ್ಲಿ ಮುಟ್ಟಿದ್ರೆ ಬಲಿ ಅಂತಂದ್ರು. ಇಲ್ಲ ಇಲ್ಲ ಇಲ್ಲ, ಬನ್ನೂರಲ್ಲಿ ಕಾಕಾಸುರ ಮುಟ್ಟಿದ್ರ ಬಲಿ ಅನ್ನೋದನ್ನ ಚೇಂಜ್ ಮಾಡಿ ನೀನು ಮಾಡಿಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ ಅನಿಲ್ ಅವ್ರಿಗೆ. ಅಷ್ಟೇ ಮಾಡ್ತೀನಿ. ಇರೋ ರೆಕಾರ್ಡಿಂಗ್ ಆಗ್ತಿದೆ. ನಗಾಡ್ರಿ NRK ಅವ್ರ ನಗದೇ ಒಂದು ಖುಷಿ. ಅವ್ರ ನಗದೇ ನಾವು ನೋಡಿಲ್ಲ.
ತಾಳಿ ಕಟ್ಟುವ ಶುಭ ವೇಳೆಯಿಂದ ವಿಶ್ವನಾಥ್ ಅವ್ರನ್ನ ಹೀರೋ ಮಾಡ್ತಾ ಇದ್ದೀರಾ. ಅವ್ರು ಯಾವಾಗಲೂ ಹೀರೋ ಆಗ್ಬಿಟ್ಟಾರೆ. ನಮ್ಮ ಅಧ್ಯಕ್ಷರಪ್ಪ ಅವರು ಮೊದಲೇ 1986 ಅಲ್ಲೇ ಆಗ್ಬಿಟ್ಟಾರೆ. ಅಂತಾರಲ್ಲ ಓಲ್ಡ್ ಅಂತ. ಓಕೆ.